ಕಾಣಕತ್ತಿ ಗೊತ್ತೇನ? ನಾನು ಕಣ್ ಹತ್ತಾವಲೆ ಭಾಳ ಚಂದ ಕಾಣಕತ್ತಿ. ಪ್ರತಿ ಹೆಣ್ಣಿಗೂ ಇದು ಮಹತ್ವವಾದಂಥ ದಿನ. ಇವತ್ತಿಂದ ನಿಂದ ಹೊಸ ಬಾಳು ಚಲೋ ಆಗಕತ್ತೈತಿ. ಹಾಂ, ನಿನ್ನ ಜೀವನ ಯಾವಾಗಲೂ ಚಂದಗಿರಲಿಲ್ಲ. ಒಂದು 4 ಮಕ್ಕಳನ್ನ ಹರಡಿ ನೋಡು. ಜಾಪಾನ ಮಾಡೋದಾಗತ್ತಂತೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀ ಹಡ್ದಾಡ್ದ ಕೊಡು, ನಾ ಜಾಪಾನ ಮಾಡ್ತೀನಿ. ಆತ ಹಡಿದಂದ ನೋಡಿ ನಿನ್ನ ಕೆಲಸ, ಜಾಪಾನ ಮಾಡೋ ಕೆಲಸ ನಂದು. ನೀ ಹೋಗುವ ಅಕ್ಕ, ನಂಗೆ ನಾಚಿಕೆ ಬರ್ತೈತಿ. ನಾಚಿಕೆ ಈ ಕೋಣಿಯಿಂದ ಆಚಿಕೆ ಇಡ್ಬೇಕು. ನಾಚಿಕೆ ಪಟ್ಕೊಂಡ್ರೆ ಮಕ್ಕಳಕ್ಕವನ. ನೀ ಹೋಗಕ್ಕ ನೀನು. ಅಲ್ಲ ನೀನೇನು ಅನ್ಕೊಂತ. ನಾಚಿಕೆ ನೋಡಿ ನಾಚಿಕೆ. ಸರಿ ಆಯ್ತು. ವಿನಯ್ ಬರಾಕತ್ತಾನ, ನಾನು ಹೊರಗೆ ಹೋಗ್ತೀನಿ. ಗಂಡನ ಕಪ್ಪಿ ಮುಷ್ಟಿಗೆ ಇಟ್ಕೋಬೇಕಂದ್ರೆ ನೋಡಿಲ್ಲ, ನಾ ಗೋಡೆ ಮಧ್ಯೆ ಚಂದಾಗಿ ಇಟ್ಕೋಬೇಕು. ಇಲ್ಲ ಅಂದ್ರೆ ಕೈ ಪಿಚ್ಚಿಗೆ ಹೊಕ್ಕಾನ ನೋಡು. ನಿಮ್ಮ ಹಿಂಗ ಆಗಿನ ಕೈ ಪಿಚ್ಚಿಗೆ ಹೋದ. ಮತ್ತು ಅದ್ರ ಬುದ್ಧಿನೂ ಸರಿ ಇದ್ದಿದ್ದಿಲ್ಲ. ವಿನಯಿಂದ ಅಂಥ ಬುದ್ಧಿ ಅಲ್ಲ, ಚಲೋ ಅದನ. ನೀನು ಪುಣ್ಯ ಇಂಥ ಹುಡುಗ ಸಿಗ್ಬೇಕಂದ್ರೆ. ಸರಿವಾ, ನಾ ಏನು ಬರ್ತೀನಿ. ನೀಲ ಅಲ್ಲೇ ನಿಂತಿಲ್ಲ, ಬಾ ಕೂಡ ಬಾ. ಈ ಸೀರೆ ಒಳಗೆ ಎಷ್ಟು ಚಂದ ಕಾಣಕತ್ತಿ. ನಾಚ್ಕೊಂಡ್ರೆ ಬಾ ಮುದ್ದಾಗಿ ಕಾಣಕತ್ತಿ ನೀನು. ಹಾಲು ತಗೊಳ್ರಿ. ಮೊದ್ಲೇಕ ನೀನ್ ಕೂಡ ಒಂದೆರಡು ಮಾತು ಮಾತಾಡ್ಬೇಕಿತ್ತು. ನೀಲ, ಇನ್ನ ನಾನು ನೀನು ನಾ ಬೇರೆ ಅಲ್ಲ, ನೀ ಬೇರೆ ಅಲ್ಲ. ಇಬ್ರು ಒಂದೇ ಆತ್ಮ, 2 ದೇಹ ಇದ್ದಂಗ ಇರುನು. ನಿನಗೇನಾರು ಬೇಕಾತಂದ್ರ ಸಂಕೋಚ ಇಲ್ಲಾರ್ದ ಕೇಳು. ಇನ್ನ ನನ್ನಿಂದ ನಿನಗೇನಾರ ಮನ್ಸಿನ ನೋವು ಆತಂದ್ರ ನೀನು ಬಾಯಿ ಬಿಟ್ಟು ಹೇಳಾಕಲಿ. ಒಂದೊಂದ್ಸತಿ ನಾನು ದಡಗ್ನ ಏನಾರ ಅಂದ್ರ ಹೌದಿಲ್ಲ. ಇದನ್ನ ಮೊದ್ಲೇಕ ಯಾಕೆ ಹೇಳಾಕತ್ತೀನಿ ಅಂದ್ರ ಮುಂದ ನನಗ ನಿನಗ ಯಾವತ್ತು ಜಗಳ ಬರಬಾರ್ದಂತ ಹೇಳಾಕತ್ತೀನಿ. ಆಯ್ತ್ರಿ. ಹಂಗ ನನ್ನಿಂದ ಏನಾರ ಮುಂದೆ ತಪ್ಪಾತಂದ್ರ ಹೇಳ್ರಿ ನೀವು, ಇಂಥ ತಪ್ಪು ಮಾಡಿದೆ ಅಂತೇಳಿ. ನಿಮ್ಮಷ್ಟು ನನಗೆ ಗೊತ್ತಾಗಂಗಿಲ್ರಿ. ನಿಮ್ಮಷ್ಟು ಪ್ರಪಂಚ ಜ್ಞಾನ ಇಲ್ಲ. ನಿಮ್ಮಷ್ಟು ಓದ್ದಾಕೆಲ್ಲ ನಾನು. ನನಗೇನಾರ ನಾನು ತಿಳಿದ ಏನಾರ ತಪ್ಪು ಮಾಡಿದ್ನಿ ಅಂದ್ರೆ ನನಗೆ ಗೊತ್ತಾಗ್ಲಿಕ್ಕಂದ್ರೆ ನನಗೆ ಗೊತ್ತಿದ್ದಿ ನೀವು ಹೇಳ್ಕೊಡ್ರಿ. ಹಿಂಗಲ್ಲ ಹಿಂಗಂತೆ ತಿದ್ಕೊಂತೀನ್ರಿ. ಸರಿ ಆಯ್ತು. ನೋಡು, ಯಾವತ್ತು ನಾ ಹೆಚ್ಚು ನೀ ಹೆಚ್ಚು ಅಂತ ಹೇಳಿ ನಮ್ಮಿಬ್ರು ನಡು ಬರಬಾರ್ದು. ಯಾಕ ಇದನ್ನ ಇವತ್ತು ಹೇಳಾಕತ್ತೀನಿ ಅಂದ್ರ ಇವತ್ತ ನಮ್ಮಿಬ್ಬರದು ಹೊಸ ಜೀವನ ಚಲೋ ಆಗಕತ್ತೈತಿ. ಅದಕ್ಕೆ ಮನಸ್ಸಿನಾಗ ಏನೂ ಇಟ್ಕೋಬಾರ್ದು. ಮೊದ್ಲ ಹೇಳ್ಬಿಟ್ರ ಅದು ಬರೋಬ್ಬರಿ ಇರ್ತೈತೆ ಅಂತೇಳಿ ನಾನು ನಿನಗೆ ಮೊದಲೇ ಹೇಳಾಕತ್ತೀನಿ. ನಿನಗೂ ಏನಾರು ಹೇಳೋದಿತ್ತಂದ್ರೆ ಹೇಳು, ನಾಚ್ಕೋಬೇಡ. ಆ ಥರ ಅಂತ ಏನಿಲ್ಲ ರೀ. ನಾನು ಓದಿಲ್ಲ ಭಾಳ, ಆದ್ರೂ ನಾನು ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆದ್ರಿ. ನಿಮ್ಮಂಥ ಗಂಡನ ಪಡೆಯಕ್ಕೆ ನಾ ಪುಣ್ಯ ಮಾಡೇನ್ರಿ. ಈ ಮನಿ ಪರಿಸ್ಥಿತಿ ಹೆಂಗಾತ್ ನೋಡು. ಪಾಪ ನಮ್ಮ ರೇಣಕ್ಕನ ಜೀವನ ಹಿಂಗತಿ ಆಗ್ಬಾರ್ದಿತ್ತು. ಮುಂದೆ ಹೆಂಗನಪ್ಪ ದೇವ್ರ ಆಕಿ ಜೀವನ. ಆಕಿ ನೋಡಿದ್ರ ಕಳ್ಕಿತ್ತು ಬಂದಂಗ ಆಕತಿ. ಮನ್ಯಾಗ ಚಿಕ್ಕ ಚಿನ್ಕುಳಿ ಹೆಂಗ ಓಡಾಡ್ಕೊಂತ ಇರ್ತಿದ್ಲ. ಆದ್ರ ಇವತ್ತಿನ ದಿನ ಆಕಿ ಸಪ್ಪ ಮಕ್ಕ ಹಾಕೊಂಡು ನೋಡಿದ್ರ ಕಳ್ಕಿತ್ತು ಬಂದಂಗ ಆಗತ್ತ. ಬಂದ್ರಿ, ಬರ್ರಿ. ಶ್ರೀಧರ್, ನೀನು ಚಾ ತಗೊಂಬರ್ಲ? ನಂಗೇನು ಬೇಡ. ರೇಣುಕಾನ್ ಬಾಳೆ ಹೆಂಗಾತ. ಆಕಿ ನೋಡೋಣ ನನಗೂ ಭಾಳ ಮನ್ಸಿಗೆ ನೋವು ಆಕೈತಿ. ಕರೆ ಬಂದ್ರ ಇನ್ನೊಂದು ವಿಚಾರ ಹೇಳ್ಬೇಕಿತ್ತು ನಿನಗೆ. ನಾನು ನಾಳೆ ನಮ್ಮ ಅಣ್ಣಾರ ಮನೆಗೆ ಹೋಗ್ತೀನಿ. ಯಾಕ ಇಂಥ ಪರಿಸ್ಥಿತಿಯಾಗ ನೀ ಯಾಕೆ ನಿಮ್ಮ ಅಣ್ಣಾರ ಮನೆಗೆ ಹೋಗಿ? ಅದು ಅಣ್ಣಾಗೇನ ಸಣ್ಣನಾಗ ಹೆಣ್ಣು ಕೊಡಕ್ಕೆ ಬರ್ತಾರಂತ. ಅದಕ್ಕೆ ಅಣ್ಣ ಫೋನ್ ಹಚ್ಚಿ ಹೇಳಿದ್ನ, ನಿಮಗೂ ಹೇಳ್ಬೇಕಂತ ಮಾಡಿದ್ರಂತ. ಮತ್ತು ಮನ್ಯಾಗ ಹಿಂಗತಿ ಐತಿ, ಏನು ಹೇಳೋದು ಬಿಡ ಅಂತ ಬಿಟ್ರಂತ. ಮನ್ಯಾಗ ಇಂಥ ಪರಿಸ್ಥಿತಿ ಇಟ್ಕೊಂಡು ಈಗ ನೀನ್ ತವ್ರ ಮನೆಗೆ ಹೋಗ್ಬೇಕಾ? ಸರಿ ಅನ್ಸ್ತತನ ಅದು? ನಾನು ಅದನ್ನ ಹೇಳಿದೆ. ಆದ್ರೆ ಅಣ್ಣ ನೀನ ಒಬ್ಬಾಕಿ ತಂಗಿ, ನೀನ ಮುಂದೆ ನಿಂತು ಎಲ್ಲ ಮಾಡೋಕಿ ಅಂತೇಳಿ ಅಂತ ಅಂದ. ನಾನು ಹೇಳಿದೆ ಅವಂಗ ಹಿಂಗೆ ಅಂತೇಳಿ. ಅದಕ್ಕೆ ಅಣ್ಣ ಸತ್ತಾರ ಕೂಡ ಯಾರ ಸಾಯ್ತಾರನ ಅಂತೇಳಿ ಅಂತ ಅಂದ. ಅಲ್ಲ, ನಾನೇನ ಹಿಂಗೆ ಬಂದ್ಬಿಡ್ತೀನಿ ಅಷ್ಟೇ. ಅಂದ್ರೆ ಅವರು ಬೀಗ್ರೇನ 11-12 ಸುಮಾರು ಬರ್ತಾರಂತ. ನಾನು ಇಲ್ಲಿ ಒಂದು 7-8ಕ್ಕೆ ಹೋಗ್ತೀನಿ. ಹೊಳ್ಳಿ ಸಂಜೆ ಕನ್ನತ್ತ ಬಂದ್ಬಿಡ್ತೀನಿ ಶ್ರೀಧರ್. ನಿನ್ ಹಣೆ ಬರನ ಇಷ್ಟು, ನಿಮ್ಮ ಮನೆಯವ್ರ ಹಣೆ ಬರನ ಇಷ್ಟು ನನಗೆ ಗೊತ್ತೈತಿ. ನೀವು ಯಾರ್ದು ಕೇಳಂಗಿಲ್ಲ. ಯಾರು ಸತ್ರೇನು, ಯಾರು ಬಿದ್ರೇನು, ಯಾರು ಎದ್ರೇನು, ನಿಮ್ದಟ ನೋಡ್ಕೊಳಾರಲ್ಲ ಅಣ್ಣ ತಂಗಿ. ಅಣ್ಣ, ಕಾಕನ್ ನೀನಾರ ಎಬ್ಬಸ್ ಬಾ. ಅಪ್ಪನು ಹಾಸಿಗೆ ಹಿಡ್ಕೊಂಡ್ ಮಕ್ಕೊಂಡಾನ, ಕಾಕನು ಹಂಗೆ ಮಕ್ಕೊಂಡಾನ. ನೀನಾರ ಬಾ ಅಣ್ಣ. ಶ್ರೀಕಾಂತ್ ಅನ್ನ ಫೋನ್ ಮಾಡಿದ್ರೆ ಅವ್ರು ಮಾಡ್ಯಾರ, ಅವ್ರು ಅನ್ಭವಿಸ್ಲಿ ಅಂತಾನ. ಅಣ್ಣ ನೀನ ಎವಿಸಿ ಊಟ ಮಾಡಿಸ್ಬಾ ಅವ್ರನ್ನ. ಕಾಕನ ಪರಿಸ್ಥಿತಿ, ಅಪ್ಪನ ಪರಿಸ್ಥಿತಿ ನನ್ನ ಕೈಲಿಂದ ನೋಡಕ್ಕಾಗವಲ್ದು. ಆಯ್ತು ನೋಡು, ಮನಿ ಪರಿಸ್ಥಿತಿ ಹಿಂಗತಿ ಐತಿ. ನೀ ನೋಡಿದ್ರ ನಿಮ್ಮ ಅಣ್ಣಗೆ ಹೆಂಗ್ ಕೊಡ್ತಾರ ಹೊಕ್ಕಿ ನಿಂತಿ. ನಿನಗ ನಮ್ಮ ಮನಿಕಿನ ನಿನ್ ತವ್ರ ಮನಿ ನಮಕ್ಕೆಲ್ಲ ಹಂಗಲ್ಲ, ಅದು ಮೊದ್ಲೇಕ ಫಿಕ್ಸ್ ಆಗ್ಬಿಟ್ಟೈತಲ್ಲ. ಅವ್ರಿಗೆ ಮೊದ್ಲಿಗೆ ಗೊತ್ತಿತ್ತಂದ್ರೆ ಬ್ಯಾಡ್ ಅಂತ ಹೇಳ್ತಿದ್ದೆ. ಸಡನ್ ಆಗಿ ಹಿಂಗತಿ ಆತಲ್ಲ, ಅದು ಹೆಂಗೆ ಇದನ್ನ ಮಾಡಕ್ ಬರುತ್ತೆ ಹೇಳ್ರಿ.
ಯಾವಾಗ್ಲೂ ಅಷ್ಟೇ ಬಿಡು. ನೀನು ನಮ್ಮ ಮನೆಯವ್ರ ಬಗ್ಗೆ ಯೋಚನೆನ ಮಾಡಂಗಿಲ್ಲ, ಬರೀ ನಿನಗೆ ತವ್ರ ಮನಿ ಚಿಂತಿನ. ಅಣ್ಣ ಈಗ ಏನಾತ ಮನ್ಯಾಗ ಇಷ್ಟೆಲ್ಲ ನಡೆದತಿ ಈಗ ನೀವು ಬಾಯ್ ಮಾಡಕತ್ತೀರ ಅಂದ್ರೆ ಹೆಂಗ ಆಗತ್ತೆ ಹೇಳ ಮನಿ ಹಿರೇ ಮಗ ನೀನ. ನೀನೇ ಹೇಳ್ಪಾಡವ. ನೋಡಿ ತವ್ರ ಮನಿಗೆ ಹೋಗ್ತೀನಿ ಅಂತ ನಿಂತಾಳ. ಈಗ ಮನಿಗೆ ಬರು ಹೋಗು ಮಂದಿ ಹಾ ಈಗ ಇರ್ಲಿಕ್ಕಂದ್ರೆ ಹೆಂಗ್ ಅದು ಹೇಳಿ ನೋಡು, ಅವ್ರ ಅಣ್ಣಗೆ ಹೆಂಗ್ ಕೊಡಕ್ ಕೊಡ್ತಾರಂತ ಹೋಗಬೇಕಂತ ಈಗ ಇಷ್ಟ್ರ ಮಟ್ಟಿಗೆ ಸರಿ ಇದು. ಇನ್ನೂ ಒಂದ್ ವಾರ ಆಗೈತಪ್ಪ, ಆ ಮಾತು ಬೇರೆ. ಈ ಈ, ಆ, ನಾಳೆ ಮುಂಜಾನೆ ಎದ್ದಂತ ಈಗ ಹೋದ್ಲಂದ್ರೆ ಹೆಂಗ್ ಅದು ಸರಿ ಅನಸ್ತತನ? ಪರವ ನನಗೆ ಹೋಗ್ಬೇಕಂತ ಏನಿಲ್ಲ, ಆದ್ರೆ ನಮ್ಮಣ್ಣ ಜಗಳ ಮಾಡಕತ್ತಾನ. ಇರುವಕಿ ನೀನು ಒಬ್ಬಾಕಿ ತಂಗಿ, ಇಂಥದ್ರಾಗ ನೀ ಬರ್ಲಿಕ್ಕಂದ್ರೆ ಹೆಂಗೆ ಹೆಣ್ಣು ನೋಡಕ್ಕೂ ಬರಲಿಲ್ಲ ಅಂತೇಳಿ ಬೇದಾಡಕತ್ತಾನ ಪರವ. ಆದ್ರೆ ನಿಮ್ಮಣ್ಣ ಹೇಳಿದ್ರೆ ಅರ್ಥನ ಮಾಡ್ಕೊಳವಲ್ಲ. ಮನೆ ಪರಿಸ್ಥಿತಿ ಸರಿ ಇಲ್ರಿ ವೈನಿ. ಈಗ ನಿಮಗೆ ಹೋಗಿ ಅನ್ನಕ್ಕೂ ಬಾರದು, ಬ್ಯಾಡ ಅನ್ನಕ್ಕೂ ಬಾರದು. ನಾ ಏನ ನಿಮ್ಮಷ್ಟು ತಿಳುವಳಿಕೆ ಇದ್ದಾಕೆಲ್ಲ ನಿಮ್ಕಿನ್ನ ಸಣ್ಣಾಕಿ, ನಿಮ್ಗೆ ಹೆಂಗೆ ತಿಳಿತೈತೋ ಹಂಗತಿ ಮಾಡ್ರಿ. ಆದ್ರೆ ಕೈ ಮುಗಿತೀನಿ ರೀ, ಮನ್ಯಾಗ ಒಂದು ಸೀನ್ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಮನೆ ಪರಿಸ್ಥಿತಿ ಸರಿ ಇಲ್ಲ. ಅಣ್ಣ ನೀ ಕೆಳಗೆ ಬಾ, ಸ್ವಲ್ಪ ಎಬಸ್ ಬಾ ಕಾಕನ ಅವ್ರನ್ನ. ನನಗೆ ಅವ್ರ ಪರಿಸ್ಥಿತಿ ನೋಡೋಕ್ಕಾಗವಲ್ದು, ನಾವು ಎಷ್ಟೇ ಹೇಳಿದ್ರು ಊಟ ಮಾಡವಲ್ರಿ ಅವರು. ಬಾ ಅಣ್ಣ, ಶ್ರೀಕಾಂತನ ಫೋನ್ ಹಚ್ಚ, ಬಾ ಅಂತ ಹೇಳೋಂಗ, ಅವನು ಹಂಗೆ ಹಠ ಮಾಡಕತ್ತಾನ. ಆಯ್ತವ, ಏನಂತ ಸಮಾಧಾನ ಮಾಡ್ಬೇಕು ಪಾರವ? ನನಗಂಕರು ದಿಕ್ಕ ತೋಚವಲ್ದು. ಕಾಕನ್ ಮಕ ಅಂಕರು ನೋಡಕ್ ಆಗವಲ್ದ. ಚಿಗವಂಕರು ಎಷ್ಟು ಹೇಳಿದ್ರು ಕೇಳೋನವಲ್ಲ. ಆಯ್ತಣ್ಣ, ಶ್ರೀಕಾಂತ ಫೋನ್ ಹಚ್ತೀನಿ, ಹೇಳ್ತೀನಿ ಅಂತ. ಹಂಗಂದ್ರ ನಾನು ನಾಳೆ ಹೋಗಿ ಬರಲಿಲ್ಲ. ಅಲ್ಲ ನಂದರ ಇಲ್ಲಿ ಏನೈತೆ ಅಂತ, ಬರೋರು ಹೋಗೋರು ಇರ್ತಾರ, ಪಾರವ ಚೈತ್ರ ಅದರ ನೋಡ್ಕೊಳಕ. ಹಾಂ ಹೋಗಿ ಬರಲಿ ಶ್ರೀಧರ್. ನಿನಗೆ ಹೆಂಗ್ ತಿಳಿತೈತೆ ಹಂಗ್ ಮಾಡು. ಇಲ್ಲಾಂದ್ರೆ ನಿಮ್ಮ ಅಣ್ಣಾರನ ಮತ್ತೆ ಮನಿಗೆ ಬಂದು ಒಂದು ಹೊಸ ಸೀನ ಕ್ರಿಯೇಟ್ ಮಾಡ್ತಾರ. ನಿಮ್ಮ ಅಣ್ಣಾರ್ಗೆ ಅಂಕರು ಸಮಯ ಸಂದರ್ಭ ಅನ್ನೋದು ಗೊತ್ತಾಗಂಗಿಲ್ಲ. ಯಾಕೆ ಹೇಳೋ ರೊಕ್ಕದಾರ ಅದಾರ, ಅದು ನಿನಗೆ ಹೇಳುವಂಥದ್ದು ನಿನಗೂ ಇಲ್ಲ. ಇನ್ನು ಯಾವಾಗ ಬರ್ತದ ನಿನಗ? ಹಂಗ ಅಂತಾರ ಬಿಡು, ಸತ್ತಾರ ಕೂಡ ನಾವು ಸಾಯಕಾಗುತ್ತಾನ ಅಲ್ಲ. ನನಗಿರೋರು ಇಬ್ರು ಅಂತಂಬ್ರು, ಅದು ಹೆಂಗ ನಾನೇ ಇರ್ಲಿಕ್ಕಂತ ಸರಿ ಅನ್ಸುತ್ತಾನ. ಏನು ನಾಯನ ಶ್ರೀಕಾಂತ ಬಂದೆಯಪ್ಪ, ಬಾರಯ್ಯಪ್ಪ, ನೋಡ್ಬಾ ನಿಮ್ಮ ತಂಗಿ ಏನೇ ಬರೋಣ. ನಾ ಬ್ಯಾಡ ಅಂತ ಹೇಳಿದ್ನವ, ನನ್ನ ಮಾತು ಒಬ್ಬರ ಕೇಳಿದ್ರೇನ? ಹಾ ನಾನು ಎಲ್ಲ ತಿಳಿಸ್ ಹೇಳಿದೆ ನಿಮಗೆ. ಈಗ ನೋಡಕ್ಕೆ ಪರಿಸ್ಥಿತಿ ಏನಂತ? ಹಾ ಹೌದಯ್ಯಪ್ಪ, ನೀ ಯಾಕೆ ಜೀವನಕ್ಕೆ ಯಾರು ಬನ್ನಿ ಮಾತಾಕಿ ಹೊಟ್ಟೆ ಒಂದು ಕೂಸು ಬೇರೆ ಐತಿ, ಹೆಂಗ್ ಜೀವನ ಮಾಡ್ಬೇಕಿ? ನಾ ಅವತ್ತ ಹೇಳಿದೆ ಆಭೂಷಣ ಮಾಡಿಸ್ರಿ, ಮಾಡಿಸ್ಬಿಟ್ಟು ಏನಾರ ಮತ್ತೆ ಮುಂದಿನ ಏನಾರ ಒಂದು ದಾರಿ ಮಾಡಕ್ ಬರ್ತದ ಅಂತೇಳಿ ನನ್ನ ಮಾತು ಒಂದ್ ಸ್ವಲ್ಪ ಕೇಳಿದ್ರೆ ನೋಡಿ ಇವತ್ತು ಅನ್ಭವಿಸಕತ್ತಾಳ ನೋಡು. ಮದುವೆ ಆದ ಒಂದ್ 4-5 ತಿಂಗಳಿಗೆ ಹಿಂಗತಿ ಆತ. ಮುಂದಕ್ಕೆ ಜೀವನ ಹೆಂಗ್ ಮಾಡ್ತಾಳ ಬಿ? ಹಾ ನಾಳೆ ಖುಷಿನ ಎಷ್ಟು ಹೆಂಗ್ ಜೋಪಾನ ಮಾಡ್ತಾಳ? ಆಯ್ತು ನಾವ್ ಓದಿ ಬಿಡುವ, ಈಗ ನಾವ್ ಇರ್ತೀವಿ ನಡಿತೈತಿ. ಎಲ್ಲಿ ಮಠ ನಾಳೆ ನಮ್ಮ ಹೆಂಡ್ರು ಬಂದಿಂದ ಅವರು ಸುಮ್ಮಿರ್ತಾರನ? ಮನ್ಯಾಗ ಇವ್ ಹತ್ತದ ಇದೇನ್ಲಿ ಶ್ರೀಕಾಂತ? ಅಲ್ಲ ಗಾಯದ ಮ್ಯಾಗ ಬರೀ ಹೇಳ್ಯಾಕ ಬಂದಿ ನೀನು? ಇಲ್ಲಜ್ಜ, ನಾ ಹೇಳಾಕತ್ತೀನಿ, ವಾಸ್ತವ ಹೇಳಾಕತ್ತೀನಿ ನಿಮಗ. ನಾ ಅವತ್ತಾದ್ರೂ ಇದನ್ನ ಬಡ್ಕೊಂಡೆ ಇವ್ರಿಗೆ, ನನ್ನ ಮಾತು ಹೇಳಿಲ್ಲ ಇವ್ರು. ಇವತ್ತಿನ ದಿನ ನಮ್ ರೇಣುನ್ ಬಾಳೆ ಹೆಂಗಾತ, ಆಕಿ ಮಕ ನೋಡಾಕ್ ಸತ್ಯಕರ ನನ್ನ ಮನಸ್ಸು ಬರವಲ್ದು. ಹೆಂಗ್ ನೋಡ್ಲಿ ನಮ್ ತಂಗಿ ಮಕ, ಹೆಂಗ್ ನೋಡ್ಲಿ ನಾನು? ಇವು ಕಾಲ ಮಿಂಚಿಲ್ಲ. ಅವ್ನ್ ಯಾಕೆ ಅಷ್ಟೊಂದು ತಣ್ಣೀರ್ ಹಾಕಿರಿ? ಅವೇನ್ ನಮ್ ತಂಗಿನ ಚಂದ ಇಟ್ಕೊಂಡು ನೋಡ್ರಿ, ಅದು ಆಟ್ರಾಗ ಐತಿ. ಅವನ ಏನ್ ಅಂತ ಗಣಂದಾರಿ ಕೆಲಸ ಮಾಡ್ಯಾನ? ಏನಪ್ಪಾ ಹೌದು ಹೆಂಡತಿನ ಅಷ್ಟು ಜೀವದಿಂದ ನೋಡ್ಕೊಂಡ ಅಂತೇಳಿ ಅಂದ್ರ ಆ ಮಾತು ಬೇರೆ. ಒಂದು ದಿನ ನನ್ನ ತಂಗಿ ಅವ್ನ ಮನೆ ಚಂದಗೆ ಇರ್ಲಿಲ್ಲ, ಅವ್ನ್ ಕೂಡ ಬಾಳೆ ಮಾಡ್ಲಿಲ್ಲಕಿ. ಅವನ್ಗೋಸ್ಕರ ನೀವ್ ಯಾಕೆ ಇಷ್ಟೊಂದು ಕೊರಗಾಕತ್ತೀರಿ? ರೇಣು ಯಾಕೆ ಕೊರಗತಾಳ ಅವ್ನ ಸಂಬಂಧ? ಈಗೂ ಕಾಲ್ ಮಿಂಚಿಲಿವ, ನಾ ಹೇಳ್ತೀನಿ ನೋಡು, ಅದ್ಕೊಂತ ಕುಂದ್ರುವಂತ ಕೆಲಸನೇ ಇಲ್ಲ. ಆಕೆ ಹೊಟ್ಟೆನ್ ಕೂಸ್ನ ಅದನ್ನ ತೆಗಿಸ್ಬಿಡ್ರಿ. ಈಗ ಇದು 6 ಬಿದ್ದತೇನ, ಹೌದಿಲ್ಲ? 6 ತಿಂಗಳ ಅನ್ಬೇ ದೊಡ್ಡ 6 ತಿಂಗಳು ಪ್ರೆಗ್ನೆಂಟ್ ಇರ್ಬೇಕು, ಹೌದಿಲ್ಲ? ಈ ಶಾನೆ ಇದಿ ಬಿಡಪ್ಪ, ಹಾರಾಗೈತಿ ಈಗ ತಗಸಂತಿಯಲ್ಲಪ್ಪ. ಏನ್ ಮಾತಾಡಕತ್ತಿ ತಮ್ಮ ನೀನು? ನಿನಗ ಸರಿ ಅನಸ್ತತಾನೆ ಇದು? ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ ನೋಡುನು. ನಾಳೆ ಸಾಯಿ ಮಠ ಖುಷಿನ ಜೋಪಾನ ಮಾಡ್ಕೊಂತ ಆಕಿ ಗಂಧದ ಕೊಡ ತರ ತೇಕೊಂತ ಹೋಗ್ಬಿಡುದನ ಆಕಿ. ಆಕಿ ಜೀವನ ಹಾಳಲ್ಲ. ಈಗ ಅದನ್ನ ಖುಷಿನ ತೆಗಸ್ಬಿಟ್ರ ಅಂದ್ರ ಏನು ಹಂಗ ಯಾವ ಬಂದ ಬರ್ತಾವ ಚಲೋ ಮಂಟನ್ ಕೊಟ್ಬಿಡುನು, ಆಕಿ ಜೀವನ ಆಗುತ್ತ. ಲೇ ಶ್ರೀಕಾಂತ, ಏನಂತ ಮಾತಾಡ್ತಿಲ್ಲ ನೀನ? ಅಲ್ಲ 6 ತಿಂಗಳು ಬಸ್ರಿ ಹೆಣ್ಮಗಳು ಆಕಿ ಕೂಸ್ ತೆಗಸ ಅಂದ್ರೆ ಹೆಂಗ? ಏನೋ ಒಂದು ಮನ್ಸಿನ ಮ್ಯಾಗ ಆಕಿ ಇದನ್ನ ಕೇಳಿಲ್ಲ ಅಂದ್ರೆ ಆಕಿ ಮನ್ಸಿನ ಮ್ಯಾಗ ಎಷ್ಟು ಪರಿಣಾಮ ಬೀರ್ತೈತಂತ ಮಾಡಿ ಈ ಹೊತ್ನ್ಯಾಗ ಆಕಿಗೆ ಸಮಾಧಾನ ಮಾಡ್ಬೇಕು. ಅದು ಬಿಟ್ಟು ನೀ ಏನ್ಲಿ ಅಲ್ಲಿಂದ ಬೆಸ್ಗುಡ್ಕೊಂತ ಬಂದು ಕೂಗಾಡಕತ್ರ ಸರಿ ಅನ್ಲಿ ಇದು? ಅಜ್ಜ, ನಾ ಹೇಳೋದ್ ನಿಮ್ಗ ಸಿಟ್ಟು ಬರ್ತಿರ್ಬೋದು, ಆದ್ರೆ ಇದು ವಾಸ್ತವ ಐತಿ, ಅರ್ಥ ಮಾಡ್ಕೋರಿ. ಇಲ್ಲ ಅಂದ್ರ ಇನ್ನೊಂದಿನ ಹೇಳ್ತೀನಿ, ಆ ಖುಷಿನ ಹಡಿಲಿ, ಹಡದಿಂದ ಯಾರಿಗಾರ ದತ್ತು ಕೊಟ್ಬಿಡುನು, ಈಗೀಗ ಇನ್ನೊಂದು ಲಗ್ನ ಮಾಡೋನು. ಅಯ್ಯೋ ಶಿವನ, ಏನ್ ಹೇಳಕತ್ತಿ ಅಪ್ಪ ನೀನು? ಏನೋ ಕೇಳಿಸ್ಕೊಂಡ್ರೆ ಏನ್ ಅನ್ನಕ್ಕಿಲ್ಲ. ಇಲ್ಲ ಅಂದ್ರೆ ದತ್ತು ಕೊಡೋದು ಬೇಡ. ಅವ್ರು ಹೋದಲ್ಲ ಜೋಪಾನ ಮಾಡಕ, ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ರಿ, ನಮ್ ತಂಗಿಗೆ ಇನ್ನೊಂದು ಲಗ್ನ ಮಾಡೋನು.
ಆಕಿ ಜೀವನ ಯಾಕೆ ಹಾಳಾಗ್ಬೇಕು? ಈಗೂ ಆಕಿ ಜೀವನ ನೀವೇ ಹಾಳು ಮಾಡ್ತೀರಿ ನೋಡು ಮತ್ತೆ. ಶ್ರೀಕಾಂತ ಸುಮ್ಮಿದ್ ಬಿಡು. ರೀನವನ್ ಕಿವಿ ಬಿತ್ತಂದ್ರ ಏನ್ ಅನ್ಕೊಳಕಿಲ್ಲ. ಈಗ ಜಗ್ಗ ನೊಂದ್ ಬಿಟ್ಟತಿ ಆ ಹುಡುಗಿ. ನಿಮ್ಮವನು ಜಗ್ಗ ನೊಂದಾಳ. ಕೈ ಮುಗಿತೇನಪ್ಪ ಸುಮ್ಮಿದ್ ಬಿಡು. ಇನ್ನೊಂದ್ ಮಾತು ಮಾತಾಡಕ್ ಹೋಗ್ಬಿಡಪ್ಪ ಶ್ರೀಕಾಂತ, ಸುಮ್ಮಿದ್ ಬಿಡು.